ಎಲ್ಲರಿಗೂ ಪ್ರತಿತಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಪುಂಡೆ ಸೊಪ್ಪನ್ನು ತಗೊಂಡು ಪುಳಿಯೋಗರೆ ಮಾಡೋದು ಹೆಂಗೆ ಅನ್ನೋದನ್ನು ಹೇಳ್ಕೊಡತ್ತೇನೆ ರೀ. ನಾನಿಲ್ಲಿ ಅರ್ಧ ಕಟ್ಟು ಪುಂಡೆ ಸೊಪ್ಪು ತೊಗೊಂಡೇನಿ ರೀ. ಜಾಸ್ತಿ ಜನಕ್ಕೆ ಮಾಡೋದಾದ್ರೆ 1 ಕಟ್ಟು ಪುಂಡೆ ಸೊಪ್ಪು ತೊಗೋಬೋದು. ಇಲ್ಲಿ ನಾನು ಹಸಿರು ಕಲರ್ ಪುಂಡೆ ಸೊಪ್ಪು ತೊಗೊಂಡೇನಿ. ಕೆಂಪು ಕಲರ್ ಆದರೂ ತೊಗೋಬೋದು, ಇದನ್ನಾದರೂ ತೊಗೋಬೋದು. ಹಸಿರು ಕಲರ್ ಆದರೂ ಒಂದು ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡೇನಿ ರೀ. ಅದಕ್ಕೆ ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕೀನಿ. ಎಣ್ಣೆ ಹಾಕಿ ಅರ್ಧ ಸ್ಪೂನ್ಕಿಂತ ಅರ್ಧ ಸ್ವಲ್ಪ ಮೆಂತ್ಯ ಕಾಳು ಹಾಕ್ಬೇಕು ರೀ ಎಣ್ಣೆ ಒಳಗೆ ಹಾಕಿ. ನಂತರ ಇಲ್ಲಿ ನಾನು ಒಣ ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಒಂದು 5-6 ಮೆಣಸಿನ್ಕಾಯಿ ಹಾಕ್ಬೋದು, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು. ನಾನಿಲ್ಲಿ ಹಸಿಕಾಯಿ ಯೂಸ್ ಮಾಡಿಲ್ಲ, ಹಾಗಾಗಿ ನಾನು ಒಣ ಮೆಣಸಿನ್ಕಾಯಿನ ಸ್ವಲ್ಪ ಒಂದು 5 ಅಥವಾ 6 ಮೆಣಸಿನ್ಕಾಯಿ ತೊಗೋಬೋದು. ಇವೆರಡನ್ನು ಚಲೋತ್ನಂಗೆ ಹುರ್ಕೊಂಡು ನಂತರ ಪುಂಡೆ ಸೊಪ್ಪು ಹಾಕ್ಬೇಕು ರೀ. ಇದ್ರೊಳಗೆ ಹುರಿಬೇಕು. ಪುಂಡೆ ಸೊಪ್ಪು ಹಾಕಿ ಇದನ್ನು ಸ್ವಚ್ಛಗೆ 2-3 ಸಲ ತೊಳೆದು ಇಟ್ಕೊಂಡೇನಿ ರೀ ನಾನು. ಇದನ್ನು ಹಾಕಿ ಚಲೋತ್ನಂಗೆ ಮೆತ್ತಗಾಗೋ ಮಟ್ಟ ಹುರಿಬೇಕು ರೀ. ಈ ಥರ ಮೆತ್ತಗಾಗೋ ಮಟ್ಟ ಹುರಿದ್ರೆ ಹಸಿ ವಾಸನೆ ಇರೋದಿಲ್ಲ ಅದರೊಳಗೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಅಂದ್ರೆ ಒಂದು 5-10 ನಿಮಿಷ ಫ್ರೈ ಮಾಡಬೇಕು. ಇಲ್ಲಿ ನಾನು ಪುಂಡೆ ಸೊಪ್ಪು ಹುಳಿ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕೀನಿ ರೀ. ಅದನ್ನು ರುಬ್ಬಬೇಕೀಗ. ಇಲ್ಲಿ ನಾನು 3 ಸ್ಪೂನ್ ಎಣ್ಣೆ ಹಾಕೀನಿ ಮತ್ತು ಅದ ಕಡಾಯಿಗೆ. ನಂತರ ಶೇಂಗಾ ಬೀಜ ಮತ್ತು ಗೋಡಂಬಿ ಇವೆರಡನ್ನು ಹುರ್ಕೊತೀನಿ. ಈ ಹುರಿದಿರೋ ಅಂಥ ಪುಂಡೆ ಸೊಪ್ಪನ್ನು ಸಣ್ಣಗೆ ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡ್ಕೊಂಬರ್ತೀನಿ ರೀ. ನಿಮಗೆ ಹುಳಿ ಜಾಸ್ತಿ ಬೇಡ ಅಂದ್ರೆ ಹುಣಸೆ ಹಣ್ಣನ್ನು ಬಿಡ್ಬೋದು. ಇಲ್ಲಿ ನನಗೆ ಸ್ವಲ್ಪ ಪುಂಡೆ ಸೊಪ್ಪು ಜಾಸ್ತಿ ಹುಳಿ ಇಲ್ಲದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣು ಹಾಕೀನಿ. ಇಲ್ಲೇ ಉದ್ದಿನಬೇಳೆ ಕಡಲೆಬೇಳೆ ಹಾಕತ್ತೇನೆ ರೀ ನಾನು ಒಗ್ಗರಣೆಗೆ. ಶೇಂಗಾ, ಗೋಡಂಬಿ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಸಾಸಿವೆ ಹಾಕ್ಬೇಕು ರೀ. ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ಸಾಸಿವೆ ಹಾಕ್ಬೇಕು ರೀ. ಸಾಸಿವೆ ಹಾಕಿ ಅದು ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಬಡೆ ಸೊಪ್ಪು ತೊಗೊಂಡೇನಿ ರೀ ಸ್ವಲ್ಪ ನಾನು. ಇದು ಟೇಸ್ಟ್ ಕೊಡ್ತೈತಿ, ಇದನ್ನು ಹಾಕ್ಬೋದು. ಸ್ವಲ್ಪ ಬಡೆ ಸೊಪ್ಪು ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನು ಹಾಕಿ ಚಲೋತ್ನಂಗೆ ಚಟಪಟ ಅನ್ನೋಂಗೆ ಬಿಡ್ಬೇಕು ರೀ. ಅದಾದ ನಂತರ ಸ್ವಲ್ಪ ಕರಿಬೇವು ತೊಗೊಂಡಿದ್ದೆ ರೀ ನಾನಿಲ್ಲಿ ಒಗ್ಗರಣೆಗೆ. ಕರಿಬೇವು ಹಾಕೇನಿ ರೀ. ಕರಿಬೇವು ಹಾಕಿದ ನಂತರ ರುಬ್ಬಿಟ್ಕೊಂಡಿರ್ತೇವಲ್ಲ ರೀ ನಾವು ಇದನ್ನು ಮೆಂತ್ಯ, ಒಣ ಮೆಣಸಿನ್ಕಾಯಿ, ಪುಂಡೆ ಸೊಪ್ಪು ಅದನ್ನು ನಾವು ಈ ಒಗ್ಗರಣೆಗೆ ಹಾಕಬೇಕು. ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡಬೇಕು. ಎಲ್ಲ ಗಂಟು ಎಲ್ಲ ಏನಿಲ್ದಂಗೆ ಎಲ್ಲ ಕಡೆನೂ ಮಿಕ್ಸ್ ಆಗೋಂಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಬೇಕು ರೀ. ನೀವು ಮಾಡಿ ಹೆಂಗಾಗಿತ್ತು ಅನ್ನೋದನ್ನು ಕಮೆಂಟ್ ಒಳಗೆ ಹೇಳ್ರಿ. ಸ್ವಲ್ಪ ಅರಿಶಿನ ಹಾಕತ್ತೇನೆ ರೀ ಇಲ್ಲಿ ನಾನು. ಅರಿಶಿನ ಹಾಕಿ ಸ್ವಲ್ಪ ಎಲ್ಲ ಕಡೆ ಅರಿಶಿನ ಆಗೋ ಹಂಗೆ ಸ್ವಲ್ಪ ತಿರುಗಿಸ್ಬೇಕು ರೀ. ನಂತರ ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊತೇನೆ ರೀ ರುಚಿ ತಕ್ಕಷ್ಟು. ಅನ್ನಕ್ಕೂ ಹಾಕ್ಕೊಂಡಿರ್ತೀವಿ, ನೋಡ್ಕೊಂಡು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಭಾಳ ಟೇಸ್ಟ್ ಆಕೈತೆ ರೀ. ನೀವು ಮಾಡಿ ನೋಡಿ ಹೇಳ್ರಿ ಹೆಂಗಾಗಿತ್ತು ಅನ್ನೋದನ್ನು. ಮಿಕ್ಸ್ ಆದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳತ್ತೇನೆ ರೀ. ನಿಮಗೆ ಬೆಲ್ಲ ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದ್ರೆ ಬಿಡ್ಬೋದು. ಸ್ವಲ್ಪ ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಳತ್ತೀನಿ ರೀ. ಬೆಲ್ಲ ಹಾಕ್ಕೊಂಡ ನಂತರ ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಂಡಂಥ ಅನ್ನ ಉದುರಾಗಿ ಅನ್ನ ಮಾಡಿಟ್ಕೊಂಡಿದ್ದೆ ರೀ ನಾನು. ಒಂದು 2 ಕಪ್ನಷ್ಟು ಅನ್ನ ಹಾಕೀನಿ ರೀ. ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡಬೇಕು. ಯಾರ್ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತೀನಿ. ನೋಡಿರಿ ಅನ್ನ ರೆಡಿ ಆಯ್ತು. ಪುಂಡೆ ಸೊಪ್ಪಿನ ಪುಳಿಯೋಗರೆ ಭಾಳ ಟೇಸ್ಟ್ ಇರ್ತೈತೆ ರೀ. ನೀವು ಮಾಡಿ ನೋಡಿರಿ. ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು
ಅವರು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.